ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರ್ಯಾರೆಲ್ಲ 100K ಸಬ್ಸ್ಕ್ರೈಬರ್ಸ್ನ ಯೂಟ್ಯೂಬರ್ಸ್ ಆಗಿ ಕಂಪ್ಲೀಟ್ ಮಾಡಿರಲಿ, ಇವತ್ತಿನ ಒಂದು ವಿಡಿಯೋದಾಗ ನಿಮಗೆ ಸಿಲ್ವರ್ ಪ್ಲೇ ಬಟನ್ನ ತಗೊಳಕ್ಕೆ ಒಂದು ಅರ್ಜಿ ಸಲ್ಲಿಸೋದೈತಿ. ಆ ಒಂದು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಾನು ಆ ಒಂದು ರೀಸೆಂಟಾಗಿ ವಿಡಿಯೋ ಮಾಡಿದ್ದೀನಿ. ಅಂದ್ರೆ ಆ ಒಂದು ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿಬಿಟ್ಟು ನೋಡ್ಕೋರಿ, ಐ ಕಾರ್ಡ್ ಹಾಕಿರ್ತೀನಿ. ಆ ಒಂದು ಐ ಕಾರ್ಡ್ನ ಹಾಕಿರೋಂಥ ವಿಡಿಯೋನ ಇವತ್ತು ಪ್ರಾಕ್ಟಿಕಲಾಗೆ ತೊಗೊಂಬರತ್ನು. ಹೆಂಗಪ್ಪ ಅಂದ್ರೆ ಸಿಲ್ವರ್ ಪ್ಲೇ ಬಟನ್ಗೆ ಯಾವ ಥರ ನಾವು ಅರ್ಜಿ ಹಾಕೋ ಮುಖಾಂತರ ಯಾವ ಥರ ಅದನ್ನು ನಾವು ಪಡ್ಕೊಳ್ಳೋದು ಅಂತೇಳಿ ಈ ಒಂದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ವಿಡಿಯೋನ ಕೇರ್ಫುಲ್ಲಿ ನೋಡಿರಿ, ಪೇಷನ್ಸಿಂದ ನೋಡಿರಿ. ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹೊಸಬ್ರು ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ, ಅವ್ರಿಗೆ ನಾವು ಒಳ್ಳೆ ಇದನ್ನ ಹೇಳ್ತಾನೋ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದ್ರೆ ಅಂತೇಳಿ, ಇಲ್ಲಾಂದ್ರೆ ಬ್ಯಾಡ. ಫ್ರೆಂಡ್ಸ್, ಭಾಳಷ್ಟು ಮಂದಿಗೆ ಕನ್ಫ್ಯೂಷನ್ ಐತಿ, ಅರ್ಜಿ ಹಾಕಿದ್ರೆ ಅಷ್ಟನ್ನು ಬರ್ತೈತಿ ಅಂತೇಳಿ. ಇಲ್ಲ, ಕೆಲವರಿಗೆ ಡೈರೆಕ್ಟಾಗಿ ಕೊಡ್ತಾರೋ, ಕೆಲವರು ಅರ್ಜಿ ಹಾಕ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಸಮ್ ಇಶ್ಯೂಸ್ ಇರ್ತಾವೆ ಅವ್ರಿಗೆ. ಅಂದರೆ ಕೆಲವೊಂದಷ್ಟು ಮಂದಿಗೆ 100K ಸಬ್ಸ್ಕ್ರೈಬರ್ಸ್ ಹಾಕಿದ್ದು ಗೊತ್ತಿರಂಗಿಲ್ಲ. ಕೆಲವೊಂದಷ್ಟು ಮಂದಿ 100K ಸಬ್ಸ್ಕ್ರೈಬರ್ಸ್ ಮಾಡಿದ್ದು ಜಲ್ದಿನ ಫೈಂಡ್ ಔಟ್ ಮಾಡ್ತಾರೆ. ಹಾಗಾಗಿ ಸಮ್ ಇಶ್ಯೂಸ್ ಆಗಿರೋದ್ರಿಂದ ಈ ಥರ ಅವಾರ್ಡ್ಗಳನ್ನ ಕೊಡೋದು ಹೆಚ್ಚು ಹಾಕಿರ್ತಾವೆ. ಈಗ ಅರ್ಜಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ನೀವು ನೋಡಿರ್ಬೋದು, ನಾನು ಡಿಸ್ಕ್ರಿಪ್ಷನ್ದಾಗ 2 ಲಿಂಕ್ ಇಟ್ಟನು. ನಿಮಗೆ 2 ಲಿಂಕ್ ಇಟ್ಟನು. ಒಂದನೇ ಲಿಂಕ್ ಬಂದುಬಿಟ್ಟು ಒಂದು ರಿಡೀಮ್ ಕೋಡ್ ಕೊಡ್ತಾನೆ. ಒಂದನೇ ಲಿಂಕ್ನಾಗ ಹೋಗ್ಬಿಟ್ಟು ರಿಡೀಮ್ ಕೋಡ್ನ ಪಡ್ಕೋಬೇಕು. ಆ ಒಂದು ರಿಡೀಮ್ ಕೋಡ್ನ ಪಡ್ಕೋದು ಗೊತ್ತಿಲ್ಲಪ್ಪ ಅಂದ್ರೆ ಭಾಳ ಈಸಿ ಇದ್ದಾಗದ. ಏನು 2 ರಿಂದ 3 ಸ್ಟೆಪ್ ಬರ್ತಾವೆ. ನೀವು ಕಂಟಿನ್ಯೂ ಟ್ಯಾಪ್ ಮಾಡ್ಕೋದು ಹೋಗೋದು ಅಷ್ಟೇ. ನಿಮ್ಮ ಒಂದು ಚಾನಲ್ ಲಿಂಕ್ನ ಕೇಳ್ತಾನು. ನಿಮ್ಮ ಒಂದು ಚಾನಲ್ ಲಿಂಕ್ನಲ್ಲಿ ಪೇಸ್ಟ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಒಂದು ರಿಡೀಮ್ ಕೋಡ್ ಕೊಡ್ತಾನು. ಆ ಒಂದು ರಿಡೀಮ್ ಕೋಡ್ನ ತೊಗೊಂಬಂದ ಆ ಒಂದು ರಿಡೀಮ್ ಕೋಡ್ನ ನೀವು ತೊಗೊಂಡು ನಾನು ಕೊಟ್ಟಿರುವಂಥ 2ನೇ ಒಂದು ಲಿಂಕ್ನಾಗ ನೀವು ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ಬೇಕು. 1ನೇ ಲಿಂಕ್ ಬಂದುಬಿಟ್ಟು ರಿಡೀಮ್ ಕೋಡ್ನ ಪಡ್ಕೋಬೇಕು. ಹೆಂಗೆ ಪೇಸ್ಟ್ ಮಾಡ್ಬೇಕು ಅಂತೇಳಿ ಇಲ್ಲಿ ನೋಡ್ಬೋದು. ಒಂದೊಂದು ಇಮೇಜ್ಗಳನ್ನ ತೋರ್ಸಾತ ನಿಮಗೆ ಸ್ಕ್ರೀನ್ ಮೇಲೆ. ಆ ಒಂದಷ್ಟು ಇಮೇಜ್ಗಳನ್ನ ನೋಡ್ಕೊಂಬಿಡ್ರಿ. ಸೊ ಫ್ರೆಂಡ್ಸ್, 1ನೇ ಇಮೇಜ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಎಂಟರ್ ದಿ ರಿಡೀಮ್ ಕೋಡ್ ಅಂತೇಳಿ. ಅಂದ್ರೆ ಆ ಒಂದು ರಿಡೀಮ್ ಕೋಡ್ನ ನೀವು ಅಲ್ಲಿ ಎಂಟರ್ ಮಾಡಿದ್ರಪ್ಪ ಅಂದ್ರೆ ನೀವು ಆರಾಮಾಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಿ. ಇಲ್ಲಪ್ಪ ಅಂದ್ರೆ ಹೋಗಂಗಿಲ್ಲ. ರಿಡೀಮ್ ಕೋಡ್ನ ಹಾಕಬೇಕು. ರಿಡೀಮ್ ಕೋಡ್ನ ಪಡ್ಕೋಬೇಕಂದ್ರೆ ನೀವು 1ನೇ ಲಿಂಕ್ನಾಗ ಹೋಗ್ಬಿಟ್ಟು ನೀವು ಚಾನಲ್ ಲಿಂಕ್ನಲ್ಲಿ ಪೇಸ್ಟ್ ಮಾಡಬೇಕು. ಆಮೇಲೆ ನಿಮ್ಗೆ ಒಂದಲ್ಲಿ ರಿಡೀಮ್ ಕೋಡ್ ಕೊಡ್ತಾನೆ. ಈಗ ನೀವು ನಾ ಈಗ ಹೇಳಾಕೊಂಡಿರೋದು ಸೆಕೆಂಡ್ ಲಿಂಕ್ ಬಗ್ಗೆ. 2 ಲಿಂಕ್ ಅದಾವು, 1ನೇ ಲಿಂಕ್ ಬಗ್ಗೆ ಅಲ್ಲ. ಇನ್ನೊಂದ್ಸಲ ಹೇಳ್ತಾನೆ, ಒತ್ತಿ ಹೇಳತ್ತಾನು. ಸ್ವಲ್ಪ ನಿಮ್ಗೆ ಒತ್ತಿ ಹೇಳ್ತಾನು. 2 ಲಿಂಕ್ ಇಟ್ಟನ ಡಿಸ್ಕ್ರಿಪ್ಷನ್ದಾಗ. 1ನೇ ಲಿಂಕ್ ಬಂದುಬಿಟ್ಟು ರಿಡೀಮ್ ಕೋಡ್ನ ಪಡ್ಕೋಬೇಕು. 2ನೇದು ಬಂದುಬಿಟ್ಟು ಆ ರಿಡೀಮ್ ಕೋಡ್ನ ಅಲ್ಲಿ ನೀವು 2ನೇ ಒಂದು ವೆಬ್ಸೈಟ್ನಾಗ ಬಂದುಬಿಟ್ಟು ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿದ ಮೇಲೆ ಈ ಥರ ಒಂದು ಈ ಥರ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗತ್ತೆ. ಈ ಒಂದು ನೆಕ್ಸ್ಟ್ ಪೇಜ್ನಾಗ ನಿಮ್ಮ ಒಂದು ಚಾನಲ್ದು ಹೆಸರು ಕೇಳ್ತಾನೆ. ಅಲ್ಲಿ ಯೂಟ್ಯೂಬ್ ಚಾನಲ್ ನೇಮ್ ಅಂತ ಕೇಳ್ತಾರಲ್ಲ, ಅಲ್ಲಿ ನೀವು ನಿಮ್ಮ ಒಂದು ಚಾನಲ್ದು ಹೆಸರು ಹಾಕ್ಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ಅಪ್ರೂವ್ ಟು ಚೆಕ್ಔಟ್ ಅಂತ ಕೊಡ್ತಾನೆ. ಅದ್ರ ಕೆಳಗೆ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ ಓಪನ್ ಆಗತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು, ಈ ಥರ ಒಂದು ಕನ್ಫರ್ಮೇಷನ್ ಅದು ಮೆಸೇಜ್ ಬರ್ತೈತೆ. ಅಲ್ಲಿ ನೀವು ಅಪ್ರೂವ್ ಅಂತೇಳಿ ಕೊಡ್ಬೇಕು. ಅಪ್ರೂವ್ ಅಂತೇಳಿ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಬಂದನು. ಇದು ಈ ಥರ ಒಂದು ಶಿಪ್ಪಿಂಗ್ ಅಡ್ರೆಸ್ ಅಂತೇಳಿ ಒಂದು ಪೇಜ್ ಓಪನ್ ಆಗತ್ತೆ. ಈ ಒಂದು ಶಿಪ್ಪಿಂಗ್ ಅಡ್ರೆಸ್ ಒಳಗೆ ನೀವು ಏನೇನೆಲ್ಲ ಹಾಕಬೇಕು ಅಂತೇಳಿ ಕೇಳೋದಾದ್ರೆ 1ನೇದು ಬಂದುಬಿಟ್ಟು ಇಮೇಲ್ ಐ ಡಿ ಕೊಟ್ಟಿರ್ತಾನೆ. ನೀವು ಒಂದು ಇಮೇಲ್ ಅಡ್ರೆಸ್, ನೀವು ಒಂದು ಇಮೇಲ್ ಐ ಡಿನ ಹಾಕಬೇಕು. ಕೆಳಗೆ ಕನ್ಫರ್ಮ್ ಇಮೇಲ್ ಐ ಡಿ ಅಡ್ರೆಸ್ ಅಂತ ಕೊಟ್ಟಿರ್ತಾನೆ. ಅದ ಇಮೇಲ್ ಐ ಡಿನ ಮತ್ತು ನೀವು ಕೆಳಗೆ ತಿರ್ಗಾ ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಮತ್ತು ಇಲ್ಲಿ ಕಂಟ್ರಿ ಅಂತೇಳಿ ಕೊಡ್ತಾನೆ. ನೀವು ಒಂದು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿರಿ. ನಾರ್ಮಲಾಗಿ ಎಲ್ಲರೂ ಗೊತ್ತಾಯ್ತದ. ನಿಮ್ಮ ಒಂದು ಫಸ್ಟ್ ನೇಮು, ನಿಮ್ಮ ಒಂದು ಲಾಸ್ಟ್ ನೇಮ್ ಕೇಳ್ತಾನೆ. ಅಲ್ಲಿ ನೀವು ಒಂದು ಫಸ್ಟ್ ನೇಮ್ ಇರ್ತಾನೆ, ನಿಮ್ಮ ಹೆಸರು ಹಾಕ್ರಿ. ಲಾಸ್ಟ್ ನೇಮ್ ಕೇಳಿದ್ರೆ ನಿಮ್ಮೊಂದು ಅಡ್ರೆಸ್ ಹಾಕ್ರಿ. ನೀವು ಅಡ್ರೆಸ್ರ ನಿಮ್ಮೊಂದು ಸರ್ ನೇಮ್. ಅದಾದ್ಮೇಲೆ ಅದ್ರ ಕೆಳಗೆ ಕಂಪ್ನಿ ಅಂತ ಕೊಡ್ತಾನೆ. ಕಂಪ್ನಿ ಹೆಂಗೆ ಐತ್ಲೆ ಹಂಗೆ ಬಿಡ್ರಿ ಅದನ್ನೇನು ತಲೆಕೆಡ್ಸೋಕೆ ಹೋಗ್ಬೇಡ್ರಿ, ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೀವು ಒಂದು ಕಂಪ್ನಿನ ಬಿಟ್ಟ ಮೇಲೆ ನಿಮ್ಮ ಒಂದು ಸರ್ ನೇಮ್ನ ನಿಮ್ಮ ಒಂದು ಹೆಸರು ನೀವು ಹಾಕಿದ ಮೇಲೆ ಅದ್ರ ಕೆಳಗೆ ಸ್ಟ್ರೇಟ್ ಅಡ್ರೆಸ್ ಅದು ಕೊಟ್ಟಿರ್ತಾನೆ. ಅಂದ್ರೆ ನಿಮ್ಮೊಂದು ಅಡ್ರೆಸ್, ನಿಮ್ಮೊಂದು ಆಧಾರ್ ಕಾರ್ಡ್ನಾಗ ಇರುವಂಥ ಅಡ್ರೆಸ್. ನಾನು ಆಗಲೇ ಹೇಳಿದಂಗೆ ಒಂದು ರೀಸೆಂಟಾಗಿ ಒಂದು ವಿಡಿಯೋದಾಗ ಹೇಳಿದ್ನಿ, ನೀವು ಅರ್ಜಿ ಹಾಕ್ಬೇಕಂದಾಗ ಅಡ್ರೆಸ್ನ ಕೇಳುವಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಾಗ ಹಿಂದೆ ಇರುವಂಥ ಅಡ್ರೆಸ್ನ ಹಾಕ್ರಿ ಅಂತೇಳಿ. AdSense ಅಕೌಂಟ್ನಾಗೂ ಇದನ್ನ ಮಾಡ್ಬೇಕು. ನೀವು ಯಾರು ಸಿಕ್ಕತ್ತ ನಿಮ್ಮದಾದಂಥ ಓನಾಗಿ ಹಾಕಕ್ಕೆ ಹೋಗ್ಬೇಡ್ರಿ. ಇದು ಸ್ಟ್ರೇಟ್ ಅಡ್ರೆಸ್ ಕೊಟ್ಟಾನಲ್ಲ, ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಾಗ ಇರುವಂಥ ಅಡ್ರೆಸ್ನ ಎಂಟ್ರ್ ಮಾಡಿರಿ. ಇನ್ನು ನೆಕ್ಸ್ಟ್ ನೀವು ಸಿಟಿ ಕೊಟ್ಟಿರ್ತಾನಲ್ಲಿ, ಸಿಟಿನ ನೀವು ಸೆಲೆಕ್ಟ್ ಮಾಡ್ಬೇಕು. ಸಿಟಿ ಯಾವುದು ನಿಮ್ಮ ಹತ್ತಿರದಾಗಿರುವಂಥ ಸಿಟಿ ಅದನ್ನು ನೀವು ಚೂಸ್ ಮಾಡಬೇಕು. ಚೂಸ್ ಮಾಡಿದ ಮೇಲೆ ನೆಕ್ಸ್ಟ್
ಇಲ್ಲಿ ನೀವು ನೋಡಬೇಕು ಸಿಟಿನ ಕೊಟ್ಟ ಮೇಲೆ ಸ್ವಲ್ಪ ಲೇಟ್ ಮಾಡತ್ನ. ಇನ್ನು ನೀವು ಒಂದು ಸಿಟಿನ ಕೊಟ್ಟ ಮೇಲೆ ಸ್ಟೇಟ್ದಾಗ ಕೊಟ್ಟಿರ್ತಾನು ಅಥವಾ ಪ್ರಾವಿಷನದ್ದೇ ಕೊಟ್ಟಿರ್ತಾನೆ. ಅಂದ್ರೆ ನೀವು ಇರುವಂಥ ಒಂದು ರಾಜ್ಯ ಯಾವ ಒಂದು ರಾಜ್ಯದಾಗಿರ್ತಿರಲಿ ಆ ಒಂದು ರಾಜ್ಯದ ಹೆಸರು ಹಾಕ್ಬೇಕು. ನಾವಿರುವಂಥ ರಾಜ್ಯ ಕರ್ನಾಟಕ, ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಹಾಕ್ರಿ. ನೆಕ್ಸ್ಟ್ ಜಿಪ್ ಮತ್ತು ಪೋಸ್ಟಲ್ ಕೊಡ್ತಾನೆ. ಅಂದ್ರೆ ನೀವು ಒಂದು ಸಿಟಿದು ಪೋಸ್ಟಲ್ ಕೊಡದೇ ಇರ್ತೈತೆ ಪಿನ್ ಕೋಡ್ ಅಂತೇಳಿ, ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡ್ಬೇಕು. ಅದನ್ನು ನೀವು ಎಂಟ್ರ್ ಮಾಡಿದ ಮೇಲೆ ನೀವು ಒಂದು ಫೋನ್ ನಂಬರ್ನ ಎಂಟ್ರ್ ಮಾಡಬೇಕು. ಫೋನ್ ನಂಬರ್ನ ಎಂಟ್ರ್ ಮಾಡಿದ ಮೇಲೆ ಅಲ್ಲಿ ನೋಡ್ಬೋದು ನೀವು ಒಂದು ಫೋನ್ ನಂಬರ್ನ ಎಂಟ್ರ್ ಮಾಡಿದ ಮೇಲೆ ಅಲ್ಲಿ ವ್ಯಾಟ್ ಅಂತೇಳಿ ಕೊಡ್ತಾನೆ, ವ್ಯಾಟ್ ನಂಬರ್ ಅಂತೇಳಿ. ಅದನ್ನ ತಲೆಗೆ ಹೋಗ್ಬೇಡ್ರಿ, ಅದನ್ನ ಹಂಗೆ ನಂಗೆ ಬಿಟ್ಟುಬಿಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿರ್ತಾನೆ, ಎರಡರಾಗ ಒಂದು ಹಾಕ್ರಿ, ಒಂದು ಹಾಕಿದ್ರೆ ತೊಗೊಂಡ್ಬಿಡ್ತಾರೆ. ಅದನ್ನು ಹಾಕಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತಾನೆ, ನೋಡ್ಬೋದು ನೀವು ಇಲ್ಲಿ. ಅದನ್ನು ನೆಕ್ಸ್ಟ್ ಅಂತ ಕೊಟ್ಟಿರಪ್ಪ ಅಂದ್ರೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದ ಮೇಲೆ ನೀವು ಒಂದು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿದ್ರಪ್ಪ ಅಂದ್ರೆ ಈ ಥರ PC ಓಪನ್ ಆಗೈತೆ. ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ನಂಬರ್ ಕೊಡ್ತಾರೆ ಎಲ್ಲರೂ ಜಾಸ್ತಿ. ಅದಕ್ಕೆ ಈಗ ಈ ಒಂದು ಇಮೇಜ್ನೂ ತೋರ್ಸಾತೀನಿ, ನೋಡ್ಬೋದು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ದು ಒಂದು ಡೆಮೋ ತೋರಿಸ್ತಾನೆ, ಬ್ಲೂ ಪ್ರಿಂಟ್ ಹಾಕೊಂಡ. ಅದನ್ನು ತೋರಿಸಿದ ಮೇಲೆ ಓಕೆದು ಕೊಡ್ರಿ. ಓಕೆ ಕೊಡೋದು ಗೊತ್ತಿಲ್ಲಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗೆ ಒಂದು ಚೋಕ್ ಬಾಕ್ಸ್ ಕೊಟ್ಟಿರ್ತಾನೆ, ಅದ್ರ ಮೇಲೆ ನೀವು ಟಿಕ್ ಮಾಡ್ಕೊಂಡು ಅಪ್ರೂವ್ ಅಂತ ಕೊಡ್ಬೇಕು. ಅಪ್ರೂವ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಒಂದು ಪೇಮೆಂಟ್ ಮೆಥಡ್ ಅಂದ್ರೆ ನೀವು ಎಷ್ಟು $ನ ಗಳಿಸ್ತೀರಿ ಎಲ್ಲ ಇಲ್ಲಿ ತೋರಿಸ್ತಾನೆ. ಆರ್ಡರ್ ದಿ ಸಮರಿ ಅಂತೇಳಿ ಅಂದ್ರೆ ಇಲ್ಲಿ $0 ಎಲ್ಲ ನಿಮ್ಮ ಪೇಮೆಂಟ್ ಮೆಥಡ್ ತೋರಿಸ್ತಾನೆ. ಅದೆಲ್ಲ ನೀವು ಟಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಪ್ಲೀಸ್ ಆರ್ಡರ್ ಅಂತ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ನೀವು ನೋಡ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಮತ್ತು ಹೆಂಗಿದ್ದಂಗನ ಮತ್ತು ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ತಾನೆ. ನೀವು ಒಂದು ಆಧಾರ್ ಕಾರ್ಡ್ನ ನೀವು ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು, ಏನೇನೆಲ್ಲ ಇದು ಏನೇನೆಲ್ಲ ಇಲ್ಲ ಅಂತೇಳಿ. ಅದನ್ನ ಕೊಟ್ಟು ಅದನ್ನೆಲ್ಲ ನೋಡಿದ ಮೇಲೆ ಇಲ್ಲಿ ಕೆಳಗೆ ಮತ್ತೊಂದು ಕೊಡ್ತಾನೆ ಚೌಕ್ ಬಾಕ್ಸ್. ಅದ್ರ ಮೇಲೆ ನೀವು ಟಿಕ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕೆಳಗೆ ಕನ್ಫರ್ಮ್ ಅಂತ ಕೊಡ್ಬೇಕು. ಕನ್ಫರ್ಮ್ ಅಂದ್ರೆ ಎಲ್ಲಿಪ್ಪ ಅಂದ್ರೆ ಕನ್ಫರ್ಮ್ ಆ್ಯಂಡ್ ಪ್ಲೀಸ್ ಆರ್ಡರ್ ಅಂತೇಳಿ, ಅಂದ್ರೆ ಡಬಲ್ ಕನ್ಫರ್ಮೇಷನ್ ಕೇಳ್ತಾನೆ ನೀವು. ನಾವು ಡಬಲ್ ಕನ್ಫರ್ಮೇಷನ್ ನೀವು ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗೈತೆ. ಇಲ್ಲಿ ನೋಡ್ಬೋದು, ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತೇಳಿ. ಫ್ರೆಂಡ್ಸ್ ಇಲ್ಲಿ ಕೆಳಗೆ ಒಂದು ನಂಬರ್ ಕೊಡ್ತಾನೆ, ಈ ಒಂದು ನಂಬರ್ ಬಂದುಬಿಟ್ಟು ಯುವರ್ ಆರ್ಡರ್ ನಂಬರ್ ಅಂತೇಳಿ. ಈ ಒಂದು ಆರ್ಡರ್ ನಂಬರ್ ಮುಖಾಂತರ ಅವ್ರು ನಿಮ್ಮನ್ನು ಟ್ರ್ಯಾಕ್ ಮಾಡ್ಕೊಂಡು ನಿಮ್ಮ ಮನೆಗೆ ಈ ಒಂದು ಅವಾರ್ಡ್ನ ಅವರು ಗಿಫ್ಟಾಗಿ ಕಳಿಸ್ತಾರೆ ಪೋಸ್ಟ್ ಮುಖಾಂತರ. ಸೊ ಫ್ರೆಂಡ್ಸ್ ಈ ಥರ ಈ ಒಂದು ಪ್ರೊಸೀಜರ್ ಮುಖಾಂತರ ನೀವು ಅರ್ಜಿ ಅನ್ನೋದು ಸಲ್ಲಿಸ್ಬೋದು. ಯಾವುದಕ್ಕಪ್ಪ ಅಂದ್ರೆ ಸಿಲ್ವರ್ ಪ್ಲೇ ಬಟನ್ಗೆ ಆಗಿರ್ಬೋದು, ಗೋಲ್ಡನ್ ಪ್ಲೇ ಬಟನ್ಗೆ ಆಗಿರ್ಬೋದು, ಡೈಮಂಡ್ ಪ್ಲೇ ಬಟನ್ಗೆ ಆಗಿರ್ಬೋದು. ಈ ಥರ ನೀವು ಆರ್ಡರ್ನ ಸಲ್ಲಿಸಿದ್ರಪ್ಪ ಅಂದ್ರೆ ಆರಾಮಾಗಿ ನೀವು ಈ ಥರ ನೀವು ಪಡ್ಕೋಬೋದು, ಈ ಒಂದು ಅವಾರ್ಡ್ನ ಪಡ್ಕೋಬೋದು. ಕೆಲವರಿಗೆ ಈ ಒಂದು ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರೋಂಗಿಲ್ಲ. ಅವ್ರಿಗೆ 1K ಸಬ್ಸ್ಕ್ರೈಬರ್ಸ್ ಆತಪ್ಪ ಅಂದ್ರೆ 100K ಅವ್ರಿಗೇನಾರ 100K ಸಬ್ಸ್ಕ್ರೈಬರ್ಸ್ ಆದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅವರಿಗೆ ಅದು ಗಿಫ್ಟ್ ಮುಖಾಂತರ ಬಂದುಬಿಡ್ತೈತೆ. ಯಾಕಪ್ಪ ಅಂದ್ರೆ ಅವ್ರು ಅಡ್ರೆಸ್ ವೆರಿಫಿಕೇಷನ್ ಕರೆಕ್ಟಾಗಿ ಮಾಡ್ಕೊಂಡಿರ್ತಾರೆ, ಜಿಮೇಲ್ ಮುಖಾಂತರ ವೆರಿಫಿಕೇಷನ್ ಮಾಡ್ಕೊಂಡಿರಂಗಿಲ್ಲ. ಜಿಮೇಲ್ ವೆರಿಫಿಕೇಷನ್ ಯಾರೆಲ್ಲ ಮಾಡ್ಕೊಂಡಿರ್ತಾರಲ್ಲ ಜಿಮೇಲ್ ಮುಖಾಂತರ ಅಂದ್ರೆ ಪಿನ್ ಎಂಟ್ರ್ ಮಾಡ್ಕೊಂಡು ಅವರಿಗೆ ಈ ಥರ ಈ ಒಂದು ಮುಖಾಂತರ ಈ ಒಂದು ವೇ ಮುಖಾಂತರ ಆರಾಮಾಗಿ ಅವರು ಸಿಲ್ವರ್ ಪ್ಲೇ ಬಟನ್ನ ಪಡ್ಕೋಬೋದು. ಸೊ ಫ್ರೆಂಡ್ಸ್ ವಿಡಿಯೋ ಹೆಂಗೆ ಅನಿಸ್ತಿ ಅಂತೇಳಿ ಈ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಇಂಥದ್ದು ಇಂಟ್ರೆಸ್ಟಿಂಗ್ ಟಾಪಿಕ್ ಯೂಟ್ಯೂಬ್ ಮೇಲೆ ಅಂದರೆ ಯೂಟ್ಯೂಬ್ ಮೇಲೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮೇಲೆ ಆಗಿರ್ಬೋದು, ಫೇಸ್ಬುಕ್ ಮೇಲೆ ಆಗಿರ್ಬೋದು, ಯಾವುದೇ ಥರ ಟಾಪಿಕ್ ಇರಲಿ ತೊಗೊಂಬರ್ತಾನೆ. ಸೊ ಫ್ರೆಂಡ್ಸ್ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ.